ಬಂಧುಗಳೇ, ಇವತ್ತೇನು ರಾಗಿಗುಡ್ಡದಲ್ಲಿ ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ಅದರ ಪ್ರಯುಕ್ತ ಏನು ರಾಗಿಗುಡ್ಡದ ಒಂದು ಮೆಟ್ರೋ ನಿಲ್ದಾಣ ಉದ್ಘಾಟನೆ ಆಗ್ತಾ ಇದೆ. ಅಲ್ಲಿ ರಾಗಿಗುಡ್ಡ ಅಂತ ಏನು ಹೆಸರಿಸಲಾಗಿದೆ ಆ ಭಾಗದಲ್ಲಿ ನಾವು ಏನು 400 ವರ್ಷದ ಇತಿಹಾಸ ಇರುವಂತಹ ಮಾರೇನಹಳ್ಳಿ ಅಂದರೆ ಆ ಗ್ರಾಮ ದೇವತೆಯ ಹೆಸರಿಡಬೇಕು ಅಂತೇಳಿ ಒಂದು ಆಗ್ರಹವನ್ನು ಇಟ್ಟಿದ್ವಿ. ಸುಮಾರು 2 ವರ್ಷ ನಾವು ಆ ಹೋರಾಟವನ್ನು ಇಟ್ಕೊಂಡಿದ್ವಿ. 2 ವರ್ಷದಿಂದ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಅದಕ್ಕೆ ಯಾವುದೇ ಮನ್ನಣೆ ಕೊಟ್ಟಿರಲಿಲ್ಲ. ಇವತ್ತೇನು ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮಗೇನಿಲ್ಲ ದೊಡ್ಡದಾಗಿ ನಾವೇನು ಯಾರನ್ನು ವಿರೋಧ ಮಾಡೋದು ಅಥವಾ ನಾವೇನು ಪ್ರತಿಭಟನೆ ಮಾಡೋದು, ನಾವೇನು ಧಿಕ್ಕಾರ ಕೂಗೋದು ಏನು ಮಾಡ್ಕೊಂಡಿರಲಿಲ್ಲ. ಅಲ್ಲಿ ಸಿಂಪಲ್ಲಾಗಿ ನಮಗೇನು ಮಾರೇನಹಳ್ಳಿ ನಮ್ಮ ಏನು ಗ್ರಾಮ ದೇವತೆ ಇದೆ, ಭಾವನಾತ್ಮಕವಾಗಿ ನಮಗೊಂದು ಸಂಬಂಧ ಇದೆ. ಆ ಗ್ರಾಮ ದೇವತೆಯ ಹೆಸರು ಬರಬೇಕು ಅಂತಕ್ಕಂಥದ್ದು ಅಷ್ಟೇ ನಮ್ಮ ಆಗ್ರಹವಾಗಿತ್ತು. ಹಾಗಾಗಿ ಇದು ಯಾರೋ ಅಪಪ್ರಚಾರ ಮಾಡಿದ್ದಾರೆ, ನಾವು ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ, ನರೇಂದ್ರ ಮೋದಿ ವಿರುದ್ಧ ಘೋಷಣೆ ಕೂಗ್ತಾ ಇದ್ದೀವಿ, ಅದು ಇದಂತೆಲ್ಲ ಯಾರೋ ಅಪಪ್ರಚಾರ ಮಾಡಿದ್ದಾರೆ. ಹಾಗಾಗಿ ಪ್ರಿವೆನ್ಷನ್ಗೋಸ್ಕರ ನಮ್ಮನ್ನು ಡಿಟೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಏನು ತೊಂದರೆ ಇಲ್ಲ, ಯಾರು ಗಾಬರಿ ಪಡುವಂಥದ್ದು ಏನೂ ಇಲ್ಲ. ನಾಳೆ ದಿವಸ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀವೆಲ್ಲ ಇದ್ರೆ ನಮ್ಗೆ ಧೈರ್ಯ ಇದೆ. ನಾವು ಕಾರಣಾತ್ಮಕವಾಗಿ ಹೋರಾಟವನ್ನು ರೂಪಿಸ್ತಾ ಇದ್ವಿ. ಪೊಲೀಸ್ನವ್ರದ್ದು ಇಲ್ಲೇನು ಗಾಬರಿ ಮಾಡ್ಕೊಳ್ಳೋಂಥದ್ದು, ನಮಗೇನು ತೊಂದರೆ ಕೊಡೋಂಥದ್ದು ಏನೂ ಮಾಡಲಿಲ್ಲ. ಆದರೆ ನಮ್ಮ ಆಗ್ರಹ ಮುಂದಿನ ದಿನಗಳಲ್ಲಾದರೂ ಈಡೇರಬೇಕು. ಇಲ್ಲಾಂತಂದರೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಕಾರಣಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ರೂಪಿಸ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಮತ ನಮಗಿರಬೇಕು, ನಿಮ್ಮೆಲ್ಲರ ಒಂದು ಬೆಂಬಲ ನಮಗಿರಬೇಕು ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೆಚ್ಚಿಸ್ತಾ ಇದ್ದೀನಿ. ನಮಗೇನು ತೊಂದರೆ ಇಲ್ಲ, ನಾವೆಲ್ಲ ಆರಾಮಾಗಿದ್ದೀವಿ. ಹಾಗಾಗಿ ಏನು ಬಾರಿ ನಮ್ಮ JP ನಗರ ಸ್ಟೇಷನಿಂದ ಏನು ಸಿದ್ದಾಪುರ ಪೊಲೀಸ್ ಸ್ಟೇಷನ್ನಿಂದ ಹನುಮಂತ ನಗರ ಪೊಲೀಸ್ ಸ್ಟೇಷನ್ಗೆ ಈ ಥರ ನಮ್ಮನ್ನು ಒಂದೊಂದು ಕಡೆ ಸ್ಥಳಾಂತರ ಮಾಡೋದು ನಿಜಕ್ಕೂ ಒಂದು ಗೊಂದಲ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ತ್ಯಾಗರಾಜ್ ಅವರು ಇದ್ದಾರೆ, ಇದೇ ರೀತಿಯಾಗಿ ಸ್ಥಳಾಂತರ ಮಾಡ್ತಾರೆ. ಅವ್ರಿಗೆ ರಾತ್ರಿ ಎಲ್ಲ ನಿದ್ದೆ ಕೆಟ್ಟುತ್ತೆ, ಸ್ಥಳಾಂತರ ಮಾತಾಡಿದ್ರೆ ಅದರಿಂದ ಇವ್ರನ್ನ ನಾವು ಖಂಡಿಸಿ ಇಲ್ಲೊಂದು ಪ್ರತಿಭಟನೆ ಮಾಡೋಕ್ಕೆ ನಾವು ಆಗ್ರಹಿಸಿದ್ವಿ. ದಯವಿಟ್ಟು ಎಲ್ಲರೂ ಆಗಮಿಸಿ. ಬಂಧನನೇ ವಿರೋಧಿಸ್ತೀವಿ. ಯಾಕಂದ್ರೆ ಯಾವುದೇ ಒಂದು ಕರಪತ್ರ ಮಾಡಿಲ್ಲ, ಏನೂ ಮಾಡಿಲ್ಲ. ಯಾವ ಕಾರಣದಿಂದ ನೀವು ಕೆಲಸ ಮಾಡದೇನೆ ನಮ್ಮನ್ನ ಅರೆಸ್ಟ್ ಮಾಡಿ ಬೇಕಂತಾನೆ ಇದು ಪ್ರತಿಭಟನೆಗೆ ಉಗ್ರ ಹೋರಾಟ ಮಾಡೋದಕ್ಕೆ ಇವರೇ ಅವಕಾಶ ಮಾಡಿಕೊಡ್ತಿದ್ದಾರೆ. ಒಂದು ನಿಮಿಷ ನಮ್ಗೆ ರೇಟಿಂಗ್ ಅಲ್ಲಿ ಕೊಡ್ರಿ, ರೇಟಿಂಗ್ ಅಲ್ಲಿ ಹೋಗೋರು ಗಾಡಿ ಹೋಗಲ್ಲ. ನಮ್ಗೆ ಇಲ್ಲಿ ಬೇಕು, ಇಲ್ಲಿ ಒಂದು ನಿಮಿಷ ಸರ್, ನೀವು ಕರ್ಕೊಂಡು ಇರೋದು ಓಕೆನಾ? ನಮ್ಗೆ ರೇಟಿಂಗ್ ಅಲ್ಲಿ ಕೊಡ್ರಿ, ರೇಟಿಂಗ್ ಅಲ್ಲಿ ಕೊಡೋರು ಗಾಡಿ ಮೂವ್ ಆಗಲ್ಲ. ಜೈ ಭೀಮ್ ಬಂಧುಗಳೇ, ಮಾರೇನಹಳ್ಳಿ ಸರ್ವೆ ನಂಬರ್ಗೆ ಸೇರಿದ ಜಾಗದಲ್ಲಿ ಮೆಟ್ರೋ ನಿಲ್ದಾಣ ಕಾಮಗಾರಿ ನಡೀತಾ ಇತ್ತು. 2 ವರ್ಷಗಳಿಂದ ಮುಂಚೆನೇ ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತು BBMP ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ನೀವು ಮಾರೇನಹಳ್ಳಿ ಸರ್ವೆ ನಂಬರಲ್ಲಿ ನಿರ್ಮಾಣ ಮಾಡಿರೋದ್ರಿಂದ ಆ ಒಂದು ಸ್ಥಳದಲ್ಲಿ ನೀವು ಮಾರೇನಹಳ್ಳಿ ಅಂತ ಸೇರಿಸಬೇಕು ಅಂತ. ಮತ್ತೆ ನಾನು ಶಾಸಕರ ಹತ್ರ ಹೋದೆ. ಶಾಸಕರ ಹತ್ರ ಮಾತಾಡಿದಾಗ ಇಲ್ಲ ಗುರು, ನಾವು ರಾಗಿಗುಡ್ಡ ಅಂತ BMRC ಎಲ್ಲರೂ ಇಟ್ಟು ತಪ್ಪು ಮಾಡಿದ್ದಾರೆ, ಆದರೆ ಮಾರೇನಹಳ್ಳಿ ಅನ್ನೋದನ್ನ ನಾನು ಸೇರಿಸ್ತೀನಿ ಅಂತ ಹೇಳಿದ್ರು. ಆದರೆ ಇದುವರೆಗೂ ಆ ಒಂದು ಕಾರ್ಯನವರು ಮಾಡಿಲ್ಲ. ನಾಳೆ ಉದ್ಘಾಟನೆ ಆಗ್ತಾ ಇದೆ, ಆದರೂ ಸಹ ಮಾರೇನಹಳ್ಳಿ ಅಂತ ಅವರು ಮಾಡಿಲ್ಲ ಅಂದರೆ ಇದರ ನಿರ್ಲಕ್ಷ್ಯ ಗೊತ್ತಾಗುತ್ತೆ. ಈ ನಿರ್ಲಕ್ಷ್ಯ BMRCಯಲ್ಲೂ ಮತ್ತು BBMP ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳೇ ಇದೆ. ಜನಗಳು ಅಂದರೆ ಎಷ್ಟು ಅವ್ರು ಕೇರ್ಲೆಸ್ ಅಂತ ಇದರಿಂದನೇ ಗೊತ್ತಾಗ್ತಾ ಇದೆ. ಆದ್ರಿಂದ ಈ ಹೋರಾಟ ಇಷ್ಟೇ ಅಲ್ಲ, ನೀವು ಹೇಳೋ ರೀತಿಯಲ್ಲಿ ಪ್ರಧಾನಮಂತ್ರಿ ಅವರು ಆಗಮಿಸ್ತಾ ಇರೋದ್ರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವೇನು ನಮ್ಮನ್ನು ಅವಸರಷ್ಟು ಮಾಡಬಹುದಾಗಿತ್ತು ಅದನ್ನು ನೀವು ಸ್ಟೇಷನ್ ಕರ್ಕೊಂಡು ಬಂದಿದ್ದೀರಾ ಕಾನೂನಾತ್ಮಕವಾಗಿ. ನಾವು ಸಹಕರಿಸಿದ್ದೀವಿ, ನಾವು ಇವಾಗ ಹೋಗಕ್ಕೆ ರೆಡಿ ಇದ್ದೀವಿ. ಆದರೆ ನಾನು ನಿಮಗೆ ಎಚ್ಚರಿಕೆ ಸಂದೇಶ ಕೊಡ್ತೀನಿ, ನೀವು ಮಾರೇನಹಳ್ಳಿ ಅಂತ ಹೆಸರು ಇಡೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ, ಇದು ಮುಂದುವರಿಯುತ್ತೆ. ಇದು ಬಂಧನವನ್ನು ಖಂಡಿಸುತ್ತೇವೆ. ಖಂಡಿಸುತ್ತೇವೆ.